ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಮಾದೇವ್ ಮುಂಜೆ. ನಾವು ಬಿಜಾಪುರ ಡಿಸ್ಟಿಕ್ ತಿಕೋಟ ಬಬಲೇಶ್ವರ ತಾಲೂಕು. ನಾವು ಇವಾಗ ಬೆಳೂಬಿ ಗ್ರಾಮದಲ್ಲಿದ್ದೀವಿ. ಈಗ ನಮ್ಮ ಯುವ ಕಿಸಾನ್ ಪ್ರಾಡಕ್ಟನ್ನು ನಮ್ಮ ಒಬ್ಬ ರೈತರಿಗೆ ಯೂಸ್ ಮಾಡಲಿಕ್ಕೆ ಕಬ್ಬಿನ ಬೆಳೆಗೆ ಕೊಟ್ಟಿದ್ದೀವಿ. ಯಾವ ರೀತಿ ಜಬರ್ದಸ್ತ್ ಆಗಿರುವಂಥ ರಿಸಲ್ಟ್ ಬಂದಿದೆ ನೀವು ಕೂಡ ನೋಡ್ಬೋದು. ಇಲ್ಲೇ ರೈತರು ಅದಾರ, ಅವ್ರಿಗೆ ನಾವು ಕೇಳೋಣ ಯಾವ ರೀತಿ ಯೂಸ್ ಮಾಡಿದ್ದಾರೆ, ಎಷ್ಟು ತಿಂಗಳಾಯಿತು ಮತ್ತು ಯಾವ ರೀತಿ ಅವರಿಗೆ ರಿಸಲ್ಟ್ ಬಂದಿದೆ ಅಂಥೇಳಿ. ಸರ್ ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರು ಸರ್? ಸಂಗಪ್ಪ ಸೊನ್ನ. ಹಾಂ. ಈಗ ನಾವು ಎಲ್ಲಿದ್ದೀವಿ ರೀ? ಬೆಳೂಬಿದಾಗದೀವಿ. ಹಾಂ. ನಮ್ಮ ಯುವ ಕಿಸಾನ್ ಪ್ರಾಡಕ್ಟನ್ನು ನೀವು ಎಷ್ಟು ತಿಂಗಳಿಂದ ಯೂಸ್ ಮಾಡತ್ತೀರಿ? ಈಗ 1 ತಿಂಗಳಿಂದ ಮಾಡತ್ತೀವಿ. ದೇಡ್ ತಿಂಗಳಾಯ್ತು. ಹಾಂ. ಅಂದರೆ ನಿಮಗೆ ಏನು ಚೇಂಜಸ್ ಕಾಣತೈತಿ ಪ್ಲಾಟ್ ಒಳಗಡೆ, ಕಬ್ಬಿನ ಪ್ಲಾಟ್ ಒಳಗಡೆ? ರಿಸಲ್ಟ್ ಚಲೋ ಐತ್ರಿ. ಹಾಂ, ರಿಸಲ್ಟ್ ಚಲೋ ಐತಿ. ಮಾಡ್ಬೋದ್ರಿ ಎಲ್ಲ ರೈತರು. ಹಾಂ, ಕಡಿಮೆ ಖರ್ಚಿನೊಳಗೆ ಜಾಸ್ತಿ ಉತ್ಪಾದನೆ ತಗೋಬೋದು ಅಂತ ಅನಿಸ್ತೈತ್ರಲ್ಲ. ಒಂದು ಕಾಳು ಗೊಬ್ಬರ ಹಾಕಿಲ್ರಿ. ಹಾಂ, ಇಲ್ಲಿ ಎಲ್ಲ ರೈತರು ನೋಡ್ಬೋದು ಯಾವ ರೀತಿ ಕಬ್ಬಿನ ಸೈಜ್ ಆಗಿರ್ಬೋದು. ಆಲ್ರೆಡಿ ಗಣಿಕೆ ಕೂಡ ಎಷ್ಟು ದಪ್ಪ ಇದೆ ನೋಡ್ಬೋದು ನೀವು. ಈಗ ಇಲ್ಲಿ ನೋಡೋಣ ಎಷ್ಟು ಗಣಿಕೆ ಇದೆ ಅಂಥೇಳಿ. 1 2 3 4 5 6 7 8 9 10 ಈ ಥರ 10 12 11 ಈ 9 ಗಣಿಕೆ ಈ ಥರ ಏನೈತೆ ಎಲ್ಲ ಆಲ್ರೆಡಿ ಇವಾಗ ಕಬ್ಬು ಕೂಡ ಇದೆ. ಇಲ್ಲಿ ಅದ್ರ ಜೊತೆಗೆ ನೋಡ್ಬೋದು ಎಲೆ ಸೈಜ್ ಕೂಡ ಯಾವ ರೀತಿ ಇದೆ ಅಂಥೇಳಿ. ಎಲೆ ಆಲ್ಮೋಸ್ಟ್ 3 ಬಟ್ ಇದೆ. ಅಂದರೆ ಇವಾಗ ರಾಸಾಯನಿಕ ಗೊಬ್ಬರ ಯೂಸ್ ಮಾಡುವಂಥ ರೈತರದ ಈ ರೀತಿ ಯಾವುದೇ ರೀತಿ ರಿಸಲ್ಟ್ ಇರೋಂಗಿಲ್ಲ. ಬಟ್ ಒಂದು ಎಲೆ ಸೈಜ್ ಆಗಿರ್ಬೋದು, ಹೆಲ್ದಿಯಾಗಿ ಎಷ್ಟು ಕಬ್ಬು ಕೂಡ ದಪ್ಪಿದೆ. ಅದೇ ಎಲ್ಲ ರೈತರಿಗೆ ಹೇಳೋದೇನೆಂದರೆ, ಈ ನಮ್ಮ ಯುವ ಕಿಸಾನ್ ಗ್ರೋತ್ ಮತ್ತು ಕಿಂಗ್ ಪ್ರಾಡಕ್ಟನ್ನು ಎಲ್ಲ ಬೆಳೆಗೆ, ಯಾವುದೇ ಬೆಳೆ ಇರಲಿ, ಇವತ್ತು ನಿಮ್ಮದು ಕಬ್ಬು ಇರಲಿ, ಮೆಕ್ಕೆಜೋಳ ಇರಲಿ, ಪ್ರತಿಯೊಂದು ಬೆಳೆಗೆ ಈ ಪ್ರಾಡಕ್ಟ್ ಎಲ್ಲ ಬೆಳೆ ಕೂಡ ಯೂಸ್ ಮಾಡ್ಬೋದು. ಕಡಿಮೆ ಖರ್ಚಿನೊಳಗೆ ಆಗ್ತದೆ. ಅದ್ರ ಜೊತೆಗೆ ಎಲ್ಲ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮ್ಮ ರಾಸಾಯನಿಕ ಹಾಕೋ ಗೊಬ್ಬರವನ್ನು ಕಡಿಮೆ ಮಾಡಿರಿ ಮತ್ತು ಆರ್ಗ್ಯಾನಿಕನ್ನು ಜಾಸ್ತಿ ಯೂಸ್ ಮಾಡಿರಿ ಅಂತ ಹೇಳ್ತಾ, ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ ಅಭಿಯಾನದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ರಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಯುವ ಮಾರ್ಟ್.